ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಶ್ರೀ ಎಲ್ಸಿ. ಇವತ್ತಿನ ರೆಸಿಪಿ ಬಂದು ಪಡವಲಕಾಯಿ ಪಟ್ಲುಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇದನ್ನ ಒಬ್ಬೊಬ್ರು ಒಂದೊಂದು ಥರ ಕರೀತಾರೆ. ನಮ್ಮೂರ ಕಡೆ ಪಟ್ಲುಕಾಯಿ ಅಂತಲೇ ಕರೀತಾರೆ. ಸೊ ಇದ್ರ ಪಲ್ಯ ಅಂದರೆ ಗ್ರೇವಿ ಮಾಡ್ತಾ ಇದ್ದೀನಿ ರೈಸಿಗೆ ಆಗಿರ್ಬೋದು, ಮಾಮೂಲಿ ದೋಸೆ, ರೊಟ್ಟಿ, ಚಪಾತಿ ಯಾವುದಕ್ಕೆ ಬೇಕಾದರೂ ಇದು ಹೊಂದಾಣಿಕೆ ಆಗುತ್ತೆ. ನಾನು ಸಿಂಪಲ್ ಅಂದರೆ ವೆರಿ ಸಿಂಪಲ್ ಆಗಿ ನಾನು ರೆಸಿಪಿ ಮಾಡೋದು ಯಾವಾಗಲೂ ಅಷ್ಟೇ. ಯೂಶ್ವಲಿ ನಮ್ಮನೆಗೆ ಜಾಸ್ತಿ ಸ್ಪೈಸಸ್ ಮಸಾಲ ಇಷ್ಟಪಡಲ್ಲ. ನನಗೂ ಕೂಡ ಅದು ತಿಂದರೆ ಸರೋಗಲ್ಲ ಅಂತ ನಾನು ಯೂಶ್ವಲಿ ಯಾವುದು ಸ್ಪೈಸಸ್ ಆಗಿ ನಾನು ಮಾಡೋಕ್ಕೆ ಹೋಗಲ್ಲ. ಬಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಖಾರ ಬೇಕಾದ್ರೆ ಹೆಚ್ಚು ಕಮ್ಮಿ ಹಾಕೋಬೋದು. ನಾನು ಖಾರ ನಮ್ಮನೆ ಕಡಿಮೆ ಹಾಕಲೇಬೇಕು, ಯಾರೂ ತಿನ್ನೋದೇ ಇಲ್ಲ ನಾನೊಬ್ಬಳನ್ನ ಬಿಟ್ಟರೆ. 3 ಜನದಲ್ಲಿ 4 ಜನದಲ್ಲಿ ಎಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಮಾಡೋಕ್ಕಾಗುತ್ತೆ ಅಂತ ನಾನು ಕೂಡ ಅಡ್ಜಸ್ಟ್ ಆಗ್ತೀನಿ. ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೀರಿಯಸ್ಲಿ ಹೇಳಬೇಕು ಅಂದರೆ ನಾನು ಹೇಳೋದು ಅಂದರೆ ಉಪ್ಪು ಖಾರ ಹುಳಿ ಅಂದರೆ ನಾವು ಸಾರಿಗೆ ಹಾಕಿ ಯಾವಾಗ ಕರೆಕ್ಟಾಗಿ ಹಾಕ್ತೀವೋ ಅವಾಗ ಯಾವ ಸಾಂಬಾರೇ ಆಗಿರಲಿ, ಗ್ರೇವಿ ಆಗಿರಲಿ, ಪಲಾವ್ ಆಗಲಿ, ಅದು ಚೆನ್ನಾಗಾಗುತ್ತೆ. ನಾವು ಯಾವಾಗ ಈಕ್ವಲಾಗಿ ಹಾಕಲ್ವೋ ಅದು ಚೆನ್ನಾಗಾಗಲ್ಲ ಅಷ್ಟೇ. ಯೂಟ್ಯೂಬಲ್ಲೂ ಅಷ್ಟೇ ಮಾಡ್ತಿರ್ತಾರೆ, ಅದನ್ನು ಮಾಡಿದ್ದೆ ಚೆನ್ನಾಗಾಗಿಲ್ಲ ಅಂತಾರೆ. ಆ ರೀತಿ ಅಲ್ಲ, ಉಪ್ಪು ಖಾರ ಹುಳಿ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಮಾತ್ರನೇ ಚೆನ್ನಾಗಾಗೋದು. ಸಾಂಬಾರಾಗಿರಲಿ ಏನೇ ಆಗಿದ್ರು ಕೂಡ. ಸೊ ಬನ್ನಿ ತೋರಿಸ್ತೀನಿ. ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ, ನಾನು ಒಂದೇ ಸ್ಪೂನ್ ಎಣ್ಣೆ ಹಾಕಿರೋದು ಸಾಕು ನನಗೆ. 1 ಸ್ಪೂನ್ ಎಣ್ಣೆ, ಸಾಸಿವೆ ಮತ್ತು ಈರುಳ್ಳಿನೂ ಮೆಣಸಿನ್ಕಾಯಿ 2 ಹಾಕಿರೋದು. ಯಾಕಂದರೆ ಸುಮ್ಮನೆ ಟೇಸ್ಟಿಗೆ ಅಷ್ಟೇ. ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ತಿರುವಿ. ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಪಡವಲಕಾಯಿಗೆ ಅರಿಶಿನ ಹಾಕ್ತಾರೆ. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ತಿರುಗಬೇಕು. ಅದನ್ನು ತಿರುಗಿಬಿಟ್ಟು ಅಂತಿದ್ದೀನಿ, ಸಾರಿ. ತಿರುಗಿಬಿಟ್ಟು ಆಮೇಲೆ ಪಡವಲಕಾಯಿ ಎಲ್ಲ ಹಾಕಿ ಚೆಂದಾಗಿ ಹಚ್ಕೊಂಡಿರೋ ಪಡವಲಕಾಯಿ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಉಪ್ಪು ಹಾಕ್ಕೋಬೇಕು. ನೀವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಪಡವಲಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ನನಗೆ ಸ್ವಲ್ಪ ಒರೆಸೋದು ಯಾವಾಗಲೂ ಒರೆಸ್ತಾನೇ ಇರ್ತೀನಿ, ಅದು ಸ್ವಲ್ಪ ರೆಕಾರ್ಡ್ ಆಗಿಬಿಟ್ಟಿದೆ. ಇನ್ನು ಅರಿಯೋಕ್ಕೆ ಒಂದು ಅರ್ಧ ಟೊಮೊಟೊ, ಸ್ವಲ್ಪ ಅಂದರೆ 2 ಸ್ಪೂನಷ್ಟು ಅಥವಾ 3 ಸ್ಪೂನಷ್ಟು ಕಾಯಿ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಇಲ್ಲಿ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿನ 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ. ಖಾರ ಸ್ವಲ್ಪ ಕಡಿಮೆನೇ ಹಾಕ್ತಿದ್ದೀನಿ. ನಮ್ಮ ಅತ್ತೆ ನನಗೆ ಯಾವಾಗಲೂ ಬೈತಿರ್ತಾರೆ, ಖಾರ ಜಾಸ್ತಿ ತಿಂತೀಯ ನೀನು ಅಂತ. ತಿನ್ನಬಾರ್ದು, ಹೊಟ್ಟೆ ಉರಿಯುತ್ತೆ. ಅದು ಜಾಸ್ತಿನೇ ಆಗೋಯ್ತು ಹೇಳಬೇಕು ಅಂದರೆ. ನಂದು ಅವ್ರ ಪ್ರಕಾರ 1-2 ಕಡಲೆ ಸಾಂಬಾರು ಪುಡಿಗೆ ಹಾಕಿರ್ತಾನೆ. ನಾನು ಸುಮ್ಮನೆ ಕಡಲೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊತೀನಿ. ನುಣ್ಣಗೆ ರುಬ್ಬಿಬಿಟ್ಟು ಅದನ್ನು ಆ ಪೇಸ್ಟ್ನ ಪಡವಲಕಾಯಿಗೆ ಹಾಕಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ. ಯಾಕಂದರೆ ಹಸಿ ಸ್ಮೆಲ್ ಹೋಗ್ಬೇಕಲ್ಲ, ಸ್ಮೆಲ್ ಹೋಗಲಿ ಅಂತ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ. ಇವಾಗ ಮತ್ತೇನು ಮಾಡ್ತೀನಿ, ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಗ್ರೇವಿ, ಆ ಕನ್ಸಿಸ್ಟೆನ್ಸಿ ನಾನು ನೀರು ಹಾಕ್ಕೊಳ್ತೀನಿ. ಇದಕ್ಕೆ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊತೀನಿ. ಇಲ್ಲೇ ಅರ್ಧ ಬೆಂದ್ಬಿಟ್ಟಿರುತ್ತೆ ಅದು. ಆದರೂ ಕೂಡ ಚೆನ್ನಾಗಿ ಕುದಿಸಿದ್ರೆ ಸ್ಮೆಲ್ಲೆಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಚೆನ್ನಾಗಿ ಕುದಿಸ್ಬಿಟ್ಟು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ಇನ್ನೇನಿಲ್ಲ, ಒಂದು ಸರ್ತಿ ಚೌಟಲ್ಲಿ ತಿರುಗಿಬಿಟ್ರೆ ಆಗೋಯ್ತು. ತಿರುಗಿಬಿಟ್ಟು ಉಪ್ಪು ಖಾರ ರುಚಿ ನೋಡಿಬಿಟ್ಟು ಬಾಯಿ ಹಾಕಿ ನಾನು ಇದು ಕುಕ್ಕರಲ್ಲಿ 3 ವಿಷಲ್ಸ್ ಕೂಗಿಸಿದ್ದೀನಿ. ಯಾಕಂದರೆ ಇದರಲ್ಲಿ ಬೇಯಲ್ಲ ಈ ಕುಕ್ಕರಲ್ಲಿ, ಅದಕ್ಕೋಸ್ಕರ 3 ವಿಷಲ್ ಕೂಗಿಸ್ಬಿಟ್ರೆ ರೆಡಿ ಟು ಈಟ್ ಅಷ್ಟೇ. ಇಷ್ಟೇ ಸಿಂಪಲ್ ಪಡವಲಕಾಯಿ ಕರಿ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ ನಮ್ಮನೆಗೆ ವೆರಿ ಸಿಂಪಲ್ ಅಡುಗೆ ಅಂತ. ಇನ್ನೆರಡು ಕೂಗಿತು ಅದು ಪಡಗೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಟು ಸರ್ವ್ ಅಷ್ಟೇ. ಇದು ಗ್ರೇವಿ ರೆಡಿ ಆಗೋಯಿತು. ಆಲ್ಮೋಸ್ಟ್ ಐ ಆಲ್ವೇಸ್ ಡೂ ಸಿಂಪಲ್ ಅಡುಗೆ. ಇದು ಪಟ್ಲುಕಾಯಿ ಕಾಣಿಸ್ತಿದೆ ಕಾಣಿಸ್ತಿದೆ ಹಿಂಗೆ ಬಂದಿದೆ. ಇದು ಪಟ್ಲುಕಾಯಿ ಪಲ್ಯ ರೆಡಿ ಆಗಿದೆ. ನಾನು ಅನ್ನನೂ ರೆಡಿ ಆಗಿದೆ, ತಿನ್ನಬೇಕು. ಇನ್ನು ಸ್ವಲ್ಪ ಹೊತ್ತು ನಾನು ಲೇಟಾಗಿ ಊಟ ಮಾಡಿದೆ, ನನ್ನ ಮಗುನಿಗೆಲ್ಲ ಊಟ ಮಾಡಿಸಿ. ಸೊ ನಾನು ಹಂಗೆ ಟೇಸ್ಟ್ ಮಾಡಿರ್ತೀನಿ. ಆಗ್ಬೋದು. ಹೆಂಗಿದೆ ಗೊತ್ತಾ, ತಿಂತಿದ್ರೆ ಇದಂತೂ ರೈಸ್ಗಿನ್ನ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ದೋಸೆಗೂ ಅಷ್ಟು ಚೆನ್ನಾಗಿದೆ. ನಾನು ಒಬ್ಬಳಿಗೆ ಮಾಡ್ಕೊಂಡಿರೋದು ಇದನ್ನು. ಸೊ
ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಯಾವ ರೀತಿ ಇತ್ತು ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್.